ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಜೋಳದ ನುಚ್ಚಿಂದ ಹೆಂಗೆ ಅಂಬ್ಲಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜೋಳದ ನುಚ್ಚು, ಮಂದನ ಮಜ್ಜಿಗೆ, ಇಲ್ಲ ಒಂಚೂರು ಮೊಸರು, ಹಸಿ ನೀರುಳ್ಳಿ, ಆಮೇಲೆ ಜೊತೆಗೆ ನೋಡಿರಿ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಹಾಕಿ ಅರ್ದಿರೋದು ಒಂಚೂರು ಮಸಾಲೆ, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕ್ಯಂಡು ತಿಂತಿದ್ರಂತೂ ಅಬ್ಬಬ್ಬ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಅದು ಇದು ತಿಂದು ಹೊಟ್ಟೆ ಕೆಟ್ಟಿದ್ರೆ ಅದು ಭಾರಿ ಒಳ್ಳೇದಿದು. ನಿಮ್ಗೇನಾದರೂ ಡಯಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಡಯಟ್ ಪ್ಲಾನ್ ಆಗಿ ಇದನ್ನು ಸೇರಿಸ್ಕೊಳ್ರಿ. ಭಾಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಭಾರಿ ಒಳ್ಳೆಯದು. ಬರೀ ಇದನ್ನು ಹೆಂಗೆ ಮಾಡೋದು ತೋರಿಸ್ತೀನಿ. ಅದೇ ಇದನ್ನು ಸಾಮಾನ್ಯ ಎಲ್ಲರೂ ಜೋಳದ ಹಿಟ್ಟಾಗಿ ಮಾಡ್ತಾರೆ. ಅಂಬ್ಲಿನ ಜೋಳದ ಹಿಟ್ಟನ್ನು ಬಳಸ್ಕೊಂಡು ನಾನಿವತ್ತು ಈ ಜೋಳನ ಸಣ್ಣಕ್ಕೆ ಬನ್ಸಿ ರವೆ ಇರ್ತಾವಲ್ಲ, ಬನ್ಸಿ ರವೆ ಥರ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಅದರಿಂದ ನಾನು ಗಂಜಿ ಅಂತಲೂ ಕರೀತಾರೆ, ಕೆಲವರು ಅಂಬ್ಲಿ ಅಂತಲೂ ಕರೀತಾರೆ. ಅದನ್ನು ಮಾಡ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಒಂಥರ ಉಪ್ಪಿಟ್ಟು ತಿನ್ನಂಗೆ ಅನಿಸ್ತಿರುತ್ತೆ. ರುಚಿ ಅಂತೂ ಕಣ್ಣಿಗೆ ಮ್ಯಾಕ್ ಹೋಗ್ತೇವೆ ತಿಂದರೆ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವ್ಯಾರು ಭಾಳ ಮಾಡ್ತಿದ್ದೀರಾ ಅಂತಂದರೆ 1-2 kg ಅಷ್ಟಿದ್ರೆ ಹಿಟ್ಟಿನ ಗಿರಣಿಗೆ ಹೋದರೆ ಅವರೇ ಹಿಂಗೆ ರವೆ ಥರ ಮಾಡಿಕೊಡ್ರಿ ಅಂದರೆ ರವೆ ಥರ ಮಾಡಿಕೊಡ್ತಾರೆ. ಇಲ್ಲ ನೀವು ಒಂದು ಅರ್ಧ kg ಅಷ್ಟು ಮಾಡ್ಕೊತಿದ್ದೀರಾ ಅಂತಂದರೆ ಮಾಮೂಲಿ ಸಣ್ಣ ಜಾರಲ್ಲಿ ಮಿಕ್ಸಿ ಜಾರ್ ಇರುತ್ತಲ್ಲ, ಅದರಲ್ಲೇ ನೀವು ಸಣ್ಣಕ್ಕೆ ರವೆ ಥರ ಮಾಡ್ಕೋಬೋದು. ನಾನು ಹಂಗೇನೆ ಮನೆಯಲ್ಲ ಮಿಕ್ಸಿ ಜಾರ್ ಮಾಡ್ಕೊತೀನಿ. ಒಂದು ಅರ್ಧ kg ಮಾಡಿದರೆ ಆಗುತ್ತೆ. ಯಾವಾಗಾರು ವಾರಕ್ಕೊಂದ್ಸತಿ ಮಾಡ್ಕೊಂಡು ಕುಡಿತೀನಿ ನಾನು. ಈಗೇನಾದರೂ ಅಡುಗೆ ಮಾಡ್ಕೊಳಕ್ಕೆ ಬೇಜಾರಾಗಿದ್ದಾಗ, ಅವೇ ಅಡುಗೆಗಳು ತಿಂದು ಬೇಜಾರಾಗಿದ್ದಾಗ ಇದನ್ನು ಮಾಡ್ಕೊತೀನಿ. ಇದು ಭಾಳ ರುಚಿಯಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಸಣ್ಣದೇ ತೊಗೊಂಡ್ರೆ, ಸಣ್ಣದ್ರಾಗಾದರೆ ಚೆನ್ನಾಗಿ ರವೆ ಥರ ಆಗುತ್ತೆ ಈ ಥರದ್ದು. ಮಿಕ್ಸಿ ಜಾರ್ನ ಒಂದು ಸತಿ ಏನಾರು ನೀರು ಪಾರಿದ್ರೆ ಒರೆಸ್ಕೊಳ್ರಿ ಹಿಂಗೆ. ಯಾಕಂದರೆ ಅದು ಮತ್ತೆ ಹೆಂಗೋ ಒಂಚೂರು ಇಟ್ಟಿಟ್ಟದಂಗೆ ಆಗುತ್ತಲ್ಲ, ಅದೇನಾಗುತ್ತಪ್ಪ ಅಂದರೆ ಅಂಟ್ಕೊಂಬಿಡ, ಸರಿಯಾಗಲ್ಲ ರವೆ ಮಾಡ್ಕೊಳಕ್ಕೆ. ಇವಾಗ ಒಂದಿಷ್ಟು ನಿಮ್ಮದು ಮಿಕ್ಸಿ ಜಾರು, ಮಿಕ್ಸಿದು ಗೊತ್ತಿರುತ್ತಲ್ಲ ಎಷ್ಟು ಹಾಕಿದರೆ ಚೆನ್ನಾಗಿ ಪುಡಿ ಮಾಡುತ್ತೆ ಅಂತೇಳಿ ಒಂದು ಅರ್ಧದಷ್ಟು ಹಾಕ್ಯಾಳ್ರಿ. ತೀರಾ ಪೂರ್ತಿ ಆದರೆ ಸರಿಯಾಗಲ್ಲ. ನಾನು ಇಲ್ಲೊಂದು ಅರ್ಧದಷ್ಟು ಹಾಕ್ಯಂತ ಇದ್ದೀನಿ. ಬರೀ ಇವಾಗ ಇದನ್ನ ರವೆ ಥರ ಮಾಡ್ತೇನೆ ನಾನು. ಒಂದೇ ಸತಿ ಹಾಕ್ಕೋಬೇಡ್ರಿ, ಈ ಥರ ಹಾಕ್ಕೋಬೇಕು. ಫುಲ್ ಹಾಕಿದ್ರೆ ಇದಾಗುತ್ತೆ. ಒಂದು ಅರ್ಧ ಹಾಕ್ಯಂಡೆ ಮಾಡ್ಕೋಬೇಕು. ನೋಡಿರಿ ಹಿಂಗೆ ರವೆ ಥರ. ಇನ್ನೊಂದು ಸತಿ ಸಾರು ನಾಡ್ಕೋಬೇಕು. ಸಾರು ನಾಡ್ಕೊಂಡು ಒಂದೊಂದು ಕಾಳು ಹಿಂಗೆ ಉಳ್ಕೊಂಡಿರ್ತಾವೆ ಒಂದೊಂದು. ಇವಾಗ ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೋಬೇಕು. ಗೊತ್ತಾ? ಭಾಳ ಹಿಟ್ಟಾಯ್ತಪ್ಪ ಒಂದೇ ಸತಿ ಅಂದರೆ ಹೆದರ್ಕೊಳ್ಳೋದು ಬೇಡ. ಅದರಲ್ಲೂ ಮಾಡ್ಬೋದು ಗಂಜಿನ. ಅಲ್ಲಿ ಇದಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನೊಂದು ಸತಿ ನಾನು ಇವಾಗ ಸಾರು ನಾಡ್ಕೊತೀನಿ. ಒಂದು ತಟ್ಟೆ ತಗೊಂಡು ಸಾರು ನಾಡ್ಕೊಳ್ರಿ. ಹಿಟ್ಟು ಸಪ್ರೇಟ್ ಆಗುತ್ತೆ, ಮೇಲೆ ನುಚ್ಚು ಅಂಥದ್ದು ಮೇಲೆ ಉಳ್ಕೊಳ್ಳುತ್ತೆ. ಭಾಳ ನುಚ್ಚಿರೋ ಅಂಥದ್ದು ಇನ್ನೊಂದು ಸತಿ ಇನ್ನೊಂದು ರೌಂಡು ಹಂಗೆ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೇಕು. ಇದಿರುತ್ತಲ್ಲ, ಇದನ್ನ ಈ ಹಿಟ್ಟಿನಾಗೆ ಕೊಟ್ಟರೆಕಾದರೆ ಒಯ್ಬೇಕು ಅದಕ್ಕೆ. ನೋಡಿರಿ, ಇದೇನು ಪೂರ್ತಿ ನುಣ್ಣಗಿರಲ್ಲ, ಇದು ರವೆ ಚೂರು ಹಂಗೆ ದೊರ್ಗ ಇರುತ್ತೆ. ಹಿಂಗೆ ಮೇಲಿರುತ್ತಲ್ಲ, ಮೇಲಿರೋದನ್ನು ಒಂಚೂರು ಹಿಂಗೆ ಮಾಡ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಇವನು ಪುಡಿ ಆಗ್ತದೆ. ನೋಡಿರಿ ಈ ಥರ. ಇಲ್ಲ ನಿಮ್ಮ ಮರ ಇತ್ತು ಅಂತಂದರೆ ಮರದಲ್ಲಿ ನೀವು ಇದು ಮಾಡ್ಕೋದು. ಕೇರಿದ್ರೂ ಅವು 50 ಅಟ್ಟಿಗೆ ಆಗ್ತವೆ. ಇದು ನುಚ್ಚ ಒಂದು ಕಡೆಗೆ ಬರುತ್ತೆ, ದೊಡ್ಡ ಕಾಳೆ ಒಂದು ಕಡೆಗೆ ಬರುತ್ತೆ. ನಿಮಗೆ ರೂಢಿ ಇತ್ತು ಅಂತಂದರೆ. ಇದರಲ್ಲಿ ಒಂದು ಸತಿ ತಗೊಂಡಿದ್ದೀನಿ, ಮತ್ತು ಇನ್ನೊಂದು ರೌಂಡ್ ಇದಕ್ಕೆ ಹಾಕೋತೀನಿ. ಇವಾಗ ಇದನ್ನ ಈ ಥರನೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಪೂರ್ತಿ ಕಳ್ಳಮಿಳ್ಳ ಏನಿದ್ದು ಅವನು ಕೂಡ ದರ್ಗ ಆಯಿತು. ಇದು ನಿಂಗೆ ಸಾರು ನಡ್ಕೊಂಡು ಸಣ್ಣ ರವೆ ಥರ ಮಾಡ್ಕೋಬೇಕು. ಏನಾರು ಒಂಚೂರು ಹತ್ತಿತ್ತಾಗಿ ಜಾಸ್ತಿ ನುಣ್ಣಗಾದ್ರೆ ಹೆದರ್ಕೊಳ್ಳೋಕೆ ಹೋಗ್ಬಿಡ್ರಿ, ಅದರಿಂದನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡ್ರಿ ಹಿಂಗೇನೆ ಒಂದು ಅರ್ಧ ಹಾಕ್ಕೊಂಡಿದ್ನಲ್ಲ, ಇದನ್ನೊಂದು 4-5 ಸತಿ ಹಿಂಗೆ ಒಂದು ಸತಿ ಸಾರು ನಡ್ಕೊಂಡು ಹಿಂಗೆ ಮಾಡಿದಾಗ
ಹಿಂಗೆ ಪೂರ್ತಿ ಎಲ್ಲನೂ ಒಂದೇ ಸಮಕ್ಕೆ ಬಂತಿದ್ದು ರವೆ 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 ಥರ ಹಿಂಗೆ ಮಾಡ್ಕೋಬೇಕು. ನೀವು ಒಂದು ಅರ್ಧ ಕೆ ಜಿ ಮಾಡ್ಕೊಂಡ್ರಿ ಅಂತಂದರೆ ಅದೇ ಬೇಕಾದಷ್ಟು ಆಗುತ್ತೆ ಅದೇ ನೋಡಿರಿ ಥರ. ಇವಾಗೇನು ದೊಡ್ಡ ದೊಡ್ಡ ಕಾಳು ಉಳ್ಕೊಂಡಿಲ್ಲ ಎಲ್ಲೇನು ಹೀಗೆ. ನೋಡಿರಿ ಸಾರನ್ನ ಅಡ್ಕೊಂಡ್ಮೇಲೆ ಒಂದು ಅರ್ಧ ಹಾಕೊಂಡಿದ್ಮೇಲೆ ಅದರಲ್ಲಿ ಇಷ್ಟು ಬಂತು. ಇಷ್ಟು ಇಟ್ಟಿಟ್ಟು ಇದು ಪೂರ್ತಿ ನುಣ್ಣಗಿಲ್ಲ, ಇದು ಒಂದು 95 ಭಾಗ ನುಣ್ಣಗಾಗಿರ್ಬೋದು ಅಷ್ಟು. ಇನ್ನೊಂಚೂರು ರವೆ ರವೆ ಹಂಗೆ ಐತೆ. ಇದು ರವೆ ಬನ್ಸಿ ರವೆ ಇರುತ್ತಲ್ಲ, ಬನ್ಸಿ ರವೆ ಅಷ್ಟು ಐತಿದು, ಆ ಥರ ಐತಿದು ಬನ್ಸಿ ರವೆ ಅವಣಿಗೆ ಐತೆ. ಇದ್ರಾಗೆ ಗಂಜಿ ಮಾಡ್ಬೇಕು ಇವಾಗ ಅಂಬ್ಲಿನ. ಇದು ಭಾಳ ಚೆನ್ನಾಗಿದೆ. ಇವೆರಡು ಮಿಕ್ಸ್ ಮಾಡಿ ಬಬ್ಬ ಹೆಂಗಿರುತ್ತೆ ಅಂದರೆ ನೀವು ಒಂದು ಸತಿ ಮಾಡ್ಕೊಂಡು ಕುಡೀರಿ. ಇದು ಸಣ್ಣ ಆಗಬೇಕು ಅಂತ ಇರ್ತಾರಲ್ಲ ಅವ್ರಿಗೂ ಭಾರಿ ಒಳ್ಳೇದಿದು ಅಂಬ್ಲಿ. ನೋಡಿರಿ ಈ ಥರ ಇದು ಹಿಂಗೈತೆ. ಮನೇಲೆ ಮಾಡಿರ್ತೀವ ಭಾಳ ಚೆನ್ನಾಗಿ ಬರುತ್ತೆ ರುಚಿ ಅಂತ. ಇವಾಗ ನಿಮಗೆ ಒಂದು ಅಳತೆ ತೋರಿಸ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ರಿ. ಒಂದು ಅಳತೆ ತೋರಿಸ್ತೀನಿ ಒಬ್ರಿಗಾಗ ಅಷ್ಟು, ಆಯಿತಾ? ಇಂಥದ್ದೊಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಜೋಳದ ನುಚ್ಚು. ನಾನು ಇಲ್ಲೇನೀಗ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಬನ್ಸಿ ರವೆ ಹಂಗೆ. ಅದನ್ನು ಒಂದು ಕಪ್ ತಗೋತೀನಿ, ಬರ್ತಿ 1 ಕಪ್ಪು. ಇದನ್ನು ನೆನೆಹಾಕ್ಬೇಕು. ಇದು ನೆಂದಷ್ಟು ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂದ್ರೂ ಹತ್ತತ್ರ ಒಂದು 2 ಗಂಟೆ 3 ಗಂಟೆ ನೆಂದರೆ ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಎದ್ದಾಗ ನೀವು ಇದನ್ನ ಮಾಡ್ಕೊತಿದ್ದೀರ ಅಂತಂದರೆ ತಿಂಡಿಗೆ ರಾತ್ರಿಗೆ ನೆನೆ ಹಾಕ್ರಿ. ಏನಾದರೂ ಮಧ್ಯಾಹ್ನಕ್ಕೆ ಮಾಡ್ಕೊತಿದ್ದೀರ ಬೆಳಿಗ್ಗೆ ನೆನೆ ಹಾಕ್ರಿ. ಸಾಯಂಕಾಲಕ್ಕೆಲ್ಲ ರಾತ್ರಿಗೆ ಮಾಡ್ಕೊತಿದ್ದೀರ ಅಂತಂದರೆ ಮಧ್ಯಾಹ್ನಕ್ಕೆ ಇಲ್ಲ 3 ಗಂಟೆ 4 ಗಂಟೆ ಹಂಗೆ ನೆನೆ ಹಾಕ್ರಿ. ನೆಂದರೆ ಚೆನ್ನಾಗಿ ಬರುತ್ತೆ ಅಂತೇಳಿ 1 ಕಪ್ ಅಷ್ಟು ರವೆನ, ಇದು ಜೋಳದ ರವೆನ ನಾನಿಲ್ಲಿ ಒಂದು ಸ್ಟೀಲಿನ ಚರಕ್ಲಿಗೆ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ ನೆನೆ ಹಾಕಿ ಮಾಡಿದರೆ. ಇದೇ ನಿಮ್ಗೊಂಥರ ರಾಡಿ ಅಂತ ಅನ್ನಿಸ್ಬೋದು. ಮಿಕ್ಸಿಗೆ ಹಾಕಿ ಅವನ್ನೆಲ್ಲ ಪುಡಿ ಮಾಡ್ಕೊಂಡು ಹೋಗತ್ತೆ ಯಾರು ಮಾಡ್ತಾರೆ ಅಂತ ಅಂದ್ಕೋಬೋದು ನೀವು. ಆದರೆ ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ, ನಿಮಗೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ. ಅದೇನು ಹಗಲೆಲ್ಲ ಮಾಡೋ ಅಂಥದ್ದೇನಲ್ಲ. ಒಂದು ಸತಿ ನೀವು ಆ ಪುಡಿ ಇದನ್ನ ರವೆ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ತಿಂಗಳಿಗಟ್ಟಲೆ ಮಾಡ್ಕೋಬೋದು, ಅಂಬ್ಲಿ ಮಾಡ್ಕೊಂಡು ಕುಡಿಬೋದು. ಇದು ನೆನ್ಕೊಂಡ್ಲಿ ಒಂದು ಪ್ಲೇಟ್ ಮುಚ್ಚಿ ಬಿಡ್ರಿ. ನೋಡಿರಿ ಇವಾಗ 5 ಹತ್ತತ್ರ ಒಂದು 3-4 ಗಂಟೆ ನೆಂದತ್ತೆ. ಇವಾಗ ಅಂಬ್ಲಿ ಮಾಡೋಣ ಜೋಳದ್ದು. ಚೆನ್ನಾಗಿ ನೆಂದ್ಕೊಂಡೈತೆ. ರಾತ್ರಿ ಇಡೀ ನೆಂದ್ರೂ ಚೆನ್ನಾಗಿರುತ್ತೆ. ಅಂತಂದರೆ ಒಂದು 7-8 ಗಂಟೆ ನೆಂದರೆ. ಇಲ್ಲ ನಿಮಗೆ ಅಷ್ಟೊಂದು ನಮಗೆ ಪುರ್ಸೊತ್ತಿಲ್ಲ ಅನ್ನೋದಾದರೆ ಒಂದು 3 ಗಂಟೆ ಆದರೂ ನೆನೆಸ್ರಿ. ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ನಾನೊಂದು ಕುಕ್ಕರ್ ಇಟ್ಕೊತಾಯಿದ್ದೀನಿ. ಕುಕ್ಕರಾಗಿ ಕೂಗಿಸ್ತಿಲ್ಲ ಇದನ್ನ, ಆದರೆ ಈ ಕುಕ್ಕರ್ ಒಂಚೂರು ದಪ್ಪ ತಳ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತೇಳಿ. ನಾನಿಲ್ಲಿ ನೀರು ನೋಡಿರಿ, ಈ ಗಿಂಡಿ 3.5 ಕಪ್ ಹಿಡಿಯುತ್ತೆ. ನಾನೇನು ಜೋಳದ ನುಚ್ಚು ತಗೊಂಡಿದ್ದೀನಿ ಅದ್ರಾಗೆ 3.5 ಕಪ್ ನೀರು ಹಿಡಿಯುತ್ತಿದ್ದು. ನಾನು ಇದ್ರಾಗೆ 1.5 ಗಿಂಡಿ ನೀರು ಹಾಕ್ತಾಯಿದ್ದೀನಿ. ನೀರಿಂದೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಹೆಚ್ಚು ಕಡಿಮೆ ನಡೆಯುತ್ತೆ. ಗಟ್ಟಿಗಾದರೆ ಇನ್ನೊಂದು ತೊಟ್ಟು ನೀರು ಹಾಕ್ಕೊಂಡು ಕುದಿಸಿದ್ರೆ ಆಗುತ್ತೆ ಅಷ್ಟೇ. ಇವಾಗ ಸ್ಟವ್ ಹಚ್ಚಿರಿ. ನೋಡ್ರಿ ಹಂಗೆ ಒಂಚೂರು ಸಾರು ನಡ್ಕೊಂಡಿತ್ತಲ್ಲ ಹಿಟ್ಟಿನಂಥದ್ದು, ಇದನ್ನು ಒಂದು ಚಮಚದಷ್ಟು ನಾನು ಇಲ್ಲೇಕೆ ಅಂದಾಜು ತೋರಿಸ್ತಿದ್ದೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಚಮಚದಷ್ಟು ಒಂದಿಷ್ಟು ಇದಕ್ಕೇನೆ ಉದುರಿಸ್ಬೇಕು. ನೀರು ಬಿಸಿ ಇರಬಾರ್ದು, ಉಗುರು ಬೆಚ್ಚಗಾಗಿರಬೇಕು. ಭಾಳ ನೀರು ಬಿಸಿ ಇದ್ದು ಅಂದರೆ ಗಂಟಾಗುತ್ತೆ ಇದು, ಗೊತ್ತಾ? ಮುದ್ದಿಗೆ ಹೆಸರಿಟ್ಟಂಗೆ ಹಿಂಗಿಟ್ಟು ಚೆನ್ನಾಗಿ ಗೋರಾಡ್ರಿ ಎಲ್ಲ ಇದಾಗೋ ತನಕ. ಒಂಚೂರು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು, ಜಾಸ್ತಿ ಉಪ್ಪು ಬೇಡ, ಒಂಚೂರು. ಹಿಂಗೆ ಇದು ಕುದಿ ಬೀಳೋ ತನಕ ಒಂದು 2-3 ಸತಿ ಹಿಂಗೆ ಗೋರಾಡ್ತೀರಿ ಹಿಂಗೆ. ಇದನ್ನು ಹಿಟ್ಟೇನು ಪೂರ್ತಿ ನುಣ್ಣಗಿರಲ್ಲಲ್ಲ,
ಹಂಗಾಗಿ ಏನು ಗಂಟು ಪಂಟು ಏನೂ ಆಗಲ್ಲ. ನೋಡಿ ನೀರು ಕುದೀತೈತೆ. ಕುದಿಬೇಕಾರೆ ಇದನ್ನೇನು ಇದು ಗೋಧಿ ಅಂತೀನಿ, ಜೋಳದ ನುಚ್ಚು ನೆನೆ ಹಾಕಿದ್ವಲ್ಲ, ಇದನ್ನು ಇದಕ್ಕೆ ಹಾಕ್ಬೇಡ, ನೀರಿನ ಬೆರಕೆನೇ ಹಾಕೋಣ. ಮತ್ತು ನೀರನ್ನು ಬಸಿಬೇಕು ಅಂತ ಏನಿಲ್ಲ, ಗಂಟು ಪಂಟು ಏನಾಗಲ್ಲ, ಆರಾಮಾಗಿ ಹಾಕ್ರಿ. ಇವಾಗ ನೋಡಿರಿ, ಇದು ಒಂದು ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಸಣ್ಣೂರಿಗೆ ನಾವು ಚೂರು ಜಾಸ್ತಿ ಉರಿ ಇಟ್ಟು ಚೆನ್ನಾಗಿ ಕುದಿಸ್ರಿ. ಚೆನ್ನಾಗಿ ಕುದ್ದಾಗ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಬೇಯುತ್ತೆ ಅದು. ಜೋಳದ ಹಿಟ್ಟು ಬರೀ ಹಿಟ್ಟಲ್ಲಿ ಮಾಡೋದಾದರೆ ಭಾಳ ಹೊತ್ತು ಕುದಿಸೋದೇನು ಬೇಡ, ಇವು ನುಚ್ಚಾಗಿರೋದ್ರಿಂದ ಕುದಿಸ್ಬೇಕು. ನಿಮ್ಗೆ ಯಾರೋ ಭಾಳ ತೆಳ್ಳಗಾತಪ್ಪ ಅಂದರೆ ಹಿಟ್ಟಿರುತ್ತಲ್ಲ, ಹಿಟ್ಟನ್ನ ಒಂದು ತೊಟ್ಟು ನೀರು ಹಾಕಿ ಕದರಿ ಹಾಕ್ರಿ. ಯಾಕಂದರೆ ಕುದಿ ಬಿದ್ದಾಗ ಇದು ಗಂಟಾಗ ಚಾನ್ಸಸ್ ಇರುತ್ತೆ, ಅದಕ್ಕೆ ಹೇಳ್ತಿರೋದು. ಸ್ವಲ್ಪ ನೀರಾಗಿ ಕದರಿ ಹಾಕಬೇಕಾಗತ್ತೆ. ಅದೇ ಕಪ್ಪಿನ ಅಳತೆ ಹೇಳ್ಬೇಕಂದ್ರೆ, ನಾನು ಯಾವ ಕಪ್ನಾಗೆ ತಗೊಂಡಿದ್ನೋ ಈ ಜೋಳದ ನುಚ್ಚು, ಅದರ ಒಂದು 8-9 ಕಪ್ ನೀರು ಆಯ್ತು. ಎಲ್ಲ ನೆನ್ಸಕ್ಕೆ ಹಾಕಿದ್ದು, ಆಮೇಲೆ ಇದಕ್ಕೆ ಹಾಕಿದ್ದು ಎಲ್ಲ ಸೇರಿ ಒಂದು 8-9 ಕಪ್ ಆಯ್ತು. ಒಂಚೂರು ಗಟ್ಟಿಗಾದರೆ ಇನ್ನೂ ತೊಟ್ಟು ನೀರು ಹಾಕಿ ಹೇಳ್ರಿ, ತೆಳ್ಳಗಾದರೆ ಇನ್ನೊಂಚೂರು ಹಿಟ್ಟು ಕದ್ರಿ ಹಾಕಿ ಕುದಿಸ್ರಿ ಒಂದು 15-20 ನಿಮಿಷ. ಅಲ್ಲಿಗೆ ಇದು ಜೋಳದ ಅಂಬ್ಲಿ ಇಲ್ಲ ಜೋಳದ ಗಂಜಿ ರೆಡಿ ಆಯಿತು ಅಂತಲೇ ಅರ್ಥ. ಮತ್ತು ಯಾವುದೇ ಕಾರಣಕ್ಕೂ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿಸ್ಬಿಡ್ರಿ, ಯಾಕಂದರೆ ಇದು ತಳಕ್ಕೆ ಕುಂತು ತಳ ಹಿಡಿದ್ಬಿಡುತ್ತೆ. ಹಂಗಾಗಿ ಕುಕ್ಕರ್ನಾಗ ಮಾಡೋಕ್ಕೆ ಹೋಗ್ಬೇಡ್ರಿ. ಕುಕ್ಕರ್ ಯಾಕೆ ತಗೊಂಡೆ ಅಂತಂದರೆ, ಇದು ದಪ್ಪ ತಳ ಇರುತ್ತಲ್ಲ, ಚೆನ್ನಾಗಿ ಆಗುತ್ತೆ ಅಂಥೇಳಿ, ಗಾಢ ತಳ ಹಿಡಿಯಲ್ಲ ಅಂತ. ಯಾವುದೇ ಅಡುಗೆ ಆಗಲಿ ತಳ ದಪ್ಪ ಇರೋ ಪಾತ್ರೆಗಳಾಗಾದರೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಸಣ್ಣೂರಿಗೆ ನಾನು ಚೂರು ಜಾಸ್ತಿ ಉರಿಟ್ಟಿದ್ದೀನಿ, ಎಂಥ ಚೆನ್ನಾಗಿ ಕುದೀತೈತೆ ಜೋಳದ ಅಂಬ್ಲಿ. ಇದ್ರಾಗೆ ಇವೇ ಜೋಳದ ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಹಂಗೆ ಹಿಂಗಿರಲ್ಲ, ಹೋಗಿರತ್ತೆ, ಭಾರಿ ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ರಿ ಅಂದರೆ ತೋರಿಸ್ತೀನಿ. ಉಪ್ಪಿಟ್ಟು ಎಂಥ ಚೆನ್ನಾಗಿರುತ್ತೆ ಅಂತೀರ. ಹಿಂಗೆ ಚೆನ್ನಾಗಿ ಕುದಿಲಿ, ನಾನು ಈ ಒಂದು 15 ನಿಮಿಷ ಕುದಿಸ್ತೀನಿ ಇದು ಹಿಂಗೇನೆ. ಜೋಳದ ಹಿಟ್ಟಾದ್ರೆ ಇಷ್ಟೊತ್ತಂಗೆ ಕುದಿಸೋದು ಬೇಡ, ಇದು ನುಚ್ಚಾಗಿರೋದ್ರಿಂದ ಕುದಿಸ್ಬೇಕು. ಹಿಂಗೆ ಅಡಿಕೆ ಮುರ್ಕೆ ಒಂದು ಸತಿ ಗೂರಾಡ್ತಿರ್ಬೇಕು ಹಿಂಗೆ. ನೀವು ಇದಕ್ಕೆ ಒಂಚೂರು ಮಸಾಲೆ ಬೇಕು ಅನ್ನೋದಾದರೆ ಬೆಳ್ಳುಳ್ಳಿ, ಜೀರಿಗೆ, ಒಂಚೂರು ಹಸಿಶುಂಠಿನ ಚೆನ್ನಾಗಿ ಕುಟ್ಟಾಣಿನಲ್ಲಿ ಇದ್ರ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು. ಹಸಿ ಈರುಳ್ಳಿನೂ ತಗೋಬೋದು, ಹಸಿ ಈರುಳ್ಳಿನೂ ಹಾಕ್ಕೋಬೋದು. ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು. ಅದು ನಿಮ್ಮ ಇಚ್ಛೆ ಅದು. ನಾನು ಯಾವಾಗಲೂ ಸಾದಾ ಹಿಂಗೆ ಒಂಚೂರು ಹಿಂಗೆ ಕಪ್ನ ಗಟ್ಟಿ ತಟ್ಟೆಗೆ ಹಾಕ್ಯಂಡು ತಿನ್ನಬೇಕು ಅಂದರೆ ಒಂಚೂರು ಗಟ್ಟಿ ಮಾಡ್ಕೊತೀನಿ, ಕಪ್ನ ಹಾಕ್ಯಂಡು ಕುಡಿಬೇಕು ಅಂದರೆ ಒಂಚೂರು ತೆಳ್ಳಗೆ ಮಾಡ್ಕೊತೀನಿ ಅಷ್ಟೇ. ಈಗ ರಾತ್ರಿ ಹೊತ್ತು ಒಂಚೂರು ಲೈಟಾಗಿ ಇರಬೇಕು ಊಟ. ರಾತ್ರಿ ಹೊತ್ತು ಮಾಡ್ಕೊಂಡ್ರೆ ಒಂಚೂರು ಹಿಂಗೆ ತೆಳ್ಳಗೆ ಮಾಡ್ಕೊತೀನಿ, ಎದ್ದತ್ನಾಗಾದ್ರೆ ಒಂಚೂರು ಗಟ್ಟಿ ಮಾಡ್ಕೊತೀನಿ ಉಪ್ಪಿಟ್ಟಿನಂಗೆ. ನೋಡಿರಿ, ಕುದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ ಒಂಚೂರು. ಆಯಿತು, ಒಂದು 15-20 ನಿಮಿಷ ಕುದ್ದುತ್ತೆ, ಚೆನ್ನಾಗಿ ಬೆಂದಿತ್ತು ಅದೆಲ್ಲ, ಜೋಳದ ಚೆನ್ನಾಗಿ ಬೆಂದೈತೆ. ಇವಾಗ ಇಳಿಸ್ತೀನಿ ನಾನು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಸಾಕು, ಒಂದು ತಣ್ಣಗಾದ್ಮೇಲೆ ಊಟ ಮಾಡಿದ್ರಿ ಅಂತಂದರೆ ಇದು ಊಟನೂ ಆಗುತ್ತೆ, ತಿಂಡಿ ಟೈಮಿಗೆ ತಿಂದರೆ ತಿಂಡಿನೂ ಆಗುತ್ತೆ, ಎರಡಕ್ಕೂ ಸೈ. ಇದು ಅದ್ಭುತವಾಗಿರುತ್ತೆ ರುಚಿ. ಒಂದು ಸತಿ ಹಿಂಗೆ ಮಾಡ್ಕೊಂಡು ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅಂತ. ಆಯಿತಾ? ಇಷ್ಟೇ. ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.